ಮುಂದೆ ನೀನು ಮನೆಯಿಂದ ಹೋಗು ಅಂತ ಯಾರು ಹೇಳ್ತಾರೆ? ನಾನು ಹೇಳ್ತೀನ ಅಥವಾ ಮಾಯಾ ಹೇಳ್ತಾಳೆ ಅಂತ ಭಯನ? ಅವಳ ಪರವಾಗಿ ನಾನು ಹೇಳ್ತಿದ್ದೀನಿ ಕೇಳು. ಇನ್ಮೇಲೆ ಮಾಯಾ ಆ ರೀತಿ ಮಾತಾಡೋದಿಲ್ಲ, ಆ ರೀತಿ ನಡ್ಕೊಳ್ಳೋದು ಇಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಬೆಳ್ಳಿ. ನನ್ನ ನಂಬು ಮಾಯಾ. ನೀನಾದ್ರೂ ಹೇಳು ಮಾಯಾ. ಬೇಡ ಮಾವ, ಈ ಮನೇಲಿರೋ ಪ್ರತಿಯೊಬ್ಬರ ಜೊತೆ ಬೆರ್ತಿರೋ ಕ್ಷಣಗಳು ಇನ್ನೂ ನನ್ನ ಮನಸ್ಸಲ್ಲಿ ಹಾಗೇ ಇದೆ. ಖುಷಿ ಆದಾಗ, ದುಃಖ ಆದಾಗ ಅದನ್ನೆಲ್ಲ ನೆನಪು ಮಾಡಿಕೊಂಡು ನನ್ನ ಜೀವನ ಸಾಗಿಸ್ತೀನಿ. ನಿಮ್ಮಿಬ್ರಿಗೆ ಹುಟ್ಟೋ ಮಗುನ ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ, ಆದರೆ ಆ ಅದೃಷ್ಟ ನನ್ನ ಹಣೆ ಬರೋದಲ್ಲಿ ಬರ್ತಿಲ್ಲ ಅನ್ಸುತ್ತೆ. ಬೆಳ್ಳಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಸಾಯ್ತಾ ಇದ್ರು ನಿಮಗೆ ತೊಂದರೆ ಕೊಡಬಾರ್ದು ಅನ್ನೋದೇ ನನ್ನ ಆಸೆ ಮಾವ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ದೂರದಿಂದಾನೇ ನಿಮ್ಮನ್ನು ನೋಡಿ ಸಂತೋಷ ಪಡ್ತೀನಿ. ಏನ್ ತುಂಬಾ ದೊಡ್ಡವ್ರ ತರ ಮಾತಾಡ್ತಿದ್ಯಲ್ಲ? ನಿನ್ ಮಾತಿಗೆ ಹೇಗೆ ಉತ್ತರ ಕೊಡಬೇಕು, ಸಮಾಧಾನ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ನೀನ್ ಅವತ್ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಾನು ಸುಮ್ಮನೆ ನಿಂತಿದ್ದೆ, ನಿನ್ನನ್ನು ತಡೆಯೋ ಪ್ರಯತ್ನನೂ ಮಾಡಲಿಲ್ಲ. ನಿನ್ನ ಬಗ್ಗೆ ಇದ್ದಿದ್ದು ಒಂದಷ್ಟು ಅರ್ಹತೆ ಕೂಡ ನಾನು ಕಳ್ಕೊಂಡೆ. ಮುತ್ತುಗೆ ಮದುವೆ ದಿವಸನೇ ಅಮ್ಮ ಆಯಿತು. ಸಾವಿನಂಚಿಗೋಗಿ ವಾಪಸ್ ಬಂದ ಅಂತ ಒಂದಷ್ಟು ಜನ ತಿಳ್ಕೊಂಡಿರ್ಬೋದು. ಅವ್ರಿಗೆ ವಿಷಯ ಗೊತ್ತು ಅಷ್ಟೇ, ಆದರೆ ಅದ್ರಿಂದಿರೋ ನೋವು ಯಾರಿಗೂ ಗೊತ್ತಿಲ್ಲ. ನೀನು ಮನೆ ಬಿಟ್ಟು ಹೋದೆ ನೋಡು, ನಾನು ಕುಸಿಯೋದಕ್ಕೆ ಅದೇ ಮುಖ್ಯವಾದ ಕಾರಣ. ಒಂದ್ ವೇಳೆ ನೀನು ಈ ಮನೇಲಿ ಇದ್ದಿದ್ರೆ ನನಗೆ ಆ ರೀತಿ ಆಗ್ತಿರ್ಲಿಲ್ಲ. ಯಾಕಂದ್ರೆ ನೀನ್ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೆ ಬೆಳ್ಳಿ. ಎಲ್ಲೋ ದೂರದಲ್ಲಿದ್ದು ಬೇಡ್ಕೊಳ್ಳೋದಲ್ಲ, ಜೊತೆಲಿದ್ದು ನನ್ನ ನೋಡ್ಕೊಂಡೆ ನೋಡು, ಆಗ್ಲೇ ನಾನು ನಿಜವಾಗ್ಲೂ ಉಸಿರಾಡಿದ್ದು. ನೀನು ಈ ಮನೆಗೆ ಹೆಜ್ಜೆ ಹಿಡ್ತಿದ್ದಾಗೆ ಹೋಗಿ ಜೀವ ವಾಪಸ್ ಬಂದಾಗಾಯ್ತು. ನೀನ್ ಇದೇ ಮನೇಲಿದ್ರೆ ನಾನು ಚೆನ್ನಾಗಿರ್ತೀನಿ, ಮನೇನೂ ಚೆನ್ನಾಗಿರುತ್ತೆ. ನನಗಾದ್ರೂ ನೀನನ್ ಬಿಟ್ರೆ ಇನ್ ಯಾರಿದ್ದಾರೆ ಹೇಳು? ಅಪ್ಪ ಇದ್ದಾರ, ಅಮ್ಮ ಇದ್ದಾರ, ಇಲ್ಲ ಚಿಕ್ಕಮ್ಮ ಇದ್ದಾರ? ನನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡ್ರೆ ನೀನೊಬ್ಳೇ ಬೆಳ್ಳಿ. ಈಗ ನೀನು ಹೋಗ್ತೀನಿ ಅಂತಿದ್ಯಾ, ಸರಿ ಹೋಗು. ಆದ್ರೆ ಈ ಮುತ್ತು ಮಾವ ಚೆನ್ನಾಗಿರ್ತಾರೆ ಅಂತ ಮಾತ್ರ ಅನ್ಕೊಂಡು ಹೋಗ್ಬೇಡ.